ವೈರ್ಬೇಣ ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅವರ್ಸಾ ಗ್ರಾಮದ ಅತಿ ಪುರಾತನ ದೇವಸ್ಥಾನಗಳಲ್ಲಿ ಒಂದಾಗಿದ್ದು, ಸುಮಾರು 7 ಕಿಲೋಮೀಟರ್ನಷ್ಟು ಗುಡ್ಡಗಾಡು ಪ್ರದೇಶದಲ್ಲಿ 2 ಬೆಟ್ಟವನ್ನು ಹತ್ತಿ ಇಳಿದು ದುರ್ಗಮ ದಾರಿಯಲ್ಲಿ ಕ್ರಮಿಸಿ ಕಲ್ಲು ಮುಳ್ಳನ್ನೆಲ್ಲ ತುಳಿದು ಕೊನೆಯಲ್ಲಿ ಆ ಸುಂದರ ಪ್ರಕೃತಿಯ ಮಡಿಲಿನಲ್ಲಿ ವಿರಾಜಮಾನವಾಗಿ ನೆಲೆಸಿದ ಹುತ್ತಿನಮ್ಮ ಹಾಗೂ ಶಿವನ ದೇವಸ್ಥಾನವಾಗಿದೆ. ಅತ್ಯಂತ ವಿಶಿಷ್ಟ ಇತಿಹಾಸವನ್ನು ಹೊಂದಿದ ಮತ್ತು ಚಾರಣಕ್ಕೆ ಹೇಳಿ ಮಾಡಿಸಿದಂತಹ ಅತ್ಯಂತ ಸೂಕ್ತ ಸ್ಥಳವಾಗಿದೆ. ಈ ದೇವಸ್ಥಾನ ಕೇವಲ ಒಂದು ಧಾರ್ಮಿಕ ಕ್ಷೇತ್ರವಾಗಿರದೆ ಇದು ಆ ಗ್ರಾಮದ ಹಾಗೂ ಅಲ್ಲಿ ನಂಬಿ ಬಂದ ಸಾವಿರಾರು ಭಕ್ತರ ನಂಬಿಕೆಯ ಪುಣ್ಯಭೂಮಿಯಾಗಿದೆ. ಪ್ರತಿ ವರ್ಷ ಶಿವರಾತ್ರಿ ಸಮಯದಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ತಮ್ಮ ಹರಕೆ ಸೇವೆಯನ್ನು ಸಲ್ಲಿಸುತ್ತಾರೆ. ಸುತ್ತಲೂ ಹುತ್ತದಿಂದ ಕೂಡಿದ್ದು, ಹುತ್ತದ ಕೆಳಗೆ ಶಿವನ ಲಿಂಗವಿರುವ ಅತಿ ಪುರಾತನ ದೇವಸ್ಥಾನವಾಗಿದ್ದು, ವೈರ್ಬೇಣ ಅಂದರೆ ಸ್ಥಳೀಯ ಭಾಷೆಯಾದ ಕೊಂಕಣಿಯಲ್ಲಿ ವೈರ್ ಅಂದರೆ ಮೇಲೆ, ಬೇಣ ಅಂದರೆ ಬೆಟ್ಟ ಬಯಲು. ಹಾಗಾಗಿ ಈ ಕ್ಷೇತ್ರಕ್ಕೆ ವೈರ್ಬೇಣ ಎಂದು ಹೆಸರು ಬಂದಿದೆ. ಹಿಂದೆ ನಮ್ಮ ಜಿಲ್ಲೆ ಮುಂಬೈ ಪ್ರಾಂತ್ಯಕ್ಕೆ ಒಳಗಾದಾಗ ಮರಾಠಿ ಅಧಿಕಾರಿಗಳು ಹಲವು ಗ್ರಾಮಗಳನ್ನು ಮರಾಠೀಕರಣಗೊಳಿಸಿದರು ಎಂಬ ಮಾಹಿತಿ ಇದೆ. ಇಲ್ಲಿ ಜರುಗುವಂತಹ ಬಂಡಿ ಹಬ್ಬವು ಅತ್ಯಂತ ವಿಶಿಷ್ಟವಾಗಿದ್ದು, ಪ್ರಸಾದವಾಗಿ ಅವಲಕ್ಕಿ ನೀಡುವುದು ವಿಶೇಷ. ಇಲ್ಲಿ ಹಲವಾರು ಮನೆಗಳಿದ್ದು, ಸಂಬಂಧಪಟ್ಟ ಇಲಾಖೆಗಳು ಇಲ್ಲಿ ರಸ್ತೆ ಸೌಲಭ್ಯ ಹಾಗೂ ಸರಿಯಾದ ವ್ಯವಸ್ಥೆಯ ಸೌಕರ್ಯವನ್ನು ನೀಡಿ ಇಲ್ಲಿನ ಜನವಾಸಿಗಳಿಗೆ ಉಪಯೋಗವಾಗುವಂತೆ ಮಾಡಲಿ ಎಂಬುದೇ ನಮ್ಮ ನಾಡು ನಮ್ಮ ಹೆಮ್ಮೆ ತಂಡದ ಕಳಕಳಿಯ ವಿನಂತಿ.